ಅರ್ಥ ಮಾಡಿಕೊಂಡ್ರೆ ನಟೇಶನ ಕೇಸ್ನಲ್ಲಿ ಯಾಕಾಗಾರೆ ತಡೆಯಾಜ್ಞೆ ಕೊಟ್ಟಿಲ್ಲ? ನ್ಯಾಯಾಲಯ ನಟೇಶನ ಕೇಸ್ನಲ್ಲಿ ನಾನು ತಡೆಯಾಜ್ಞೆ ಅಂದರೆ ನಟೇಶಂದು ತನಿಖೆ ಮಾಡೋಕ್ಕಾಗೋದಿಲ್ಲ, ಬೇರೆಯವ್ರನ್ನೆಲ್ಲ ಮಾಡ್ಬೋದಾ ರದ್ದಾಗಿರೋರ? ಸಿಂಪಲ್ ಇದು. ದೇರ್ಫೋರ್ ಮೆರಿಟ್ ಮೇಲೆ ನಾನು ಹೋಗಲ್ಲ. ಆದರೆ ಮುಂದೆ ತನಿಖೆಗೆ ಅಡಚಣೆ ಇಲ್ಲ, ಅಡ್ದಿಲ್ಲ. ವಿರೋಧ ಪಕ್ಷಗಳು ಇದನ್ನೇ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ನೋಡಿ. ವಿರೋಧ ಪಕ್ಷದವ್ರಿಗೆ ಇದು ಯಾವುದೋ ಒಂದು ಸಿಗಲಿಕ್ಕೆ ಕಾಯ್ತಾ ಇದ್ದಾರೆ. ಅವರು ಎಲ್ಲ ರದ್ದಾಗಿಬಿಟ್ಟಿದೆ ಅಂತೇಳಿ ಪಾಪ ಬೇಸರದಲ್ಲಿದ್ದರು. ಇವಾಗ ಇದು ಯಾವುದೋ ಒಂದು ಸಿಕ್ಕಿದೆ ಅಂತ ಅವರು ರಾಜಕಾರಣಿಗಳು, ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾರೆ, ರಾಜಕಾರಣಿಗಳು ಮಾತಾಡ್ತಾರೆ. ಆದರೆ ನಾವು ಜನರಿಗೆ ಸಂದೇಶ ಕೊಡುವಂಥದ್ದು ಸುದ್ದಿವಾಹಿನಿಗಳಿರ್ಬೋದು, ಮಾಧ್ಯಮದವರು ಇರ್ಬೋದು, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಉಚ್ಚ ನ್ಯಾಯಾಲಯ ಪಾರ್ವತಿಯವರ ಪ್ರಕರಣದಲ್ಲಿ ಈ 14 ಸೈಟ್ಗಳೇನಿದೆ, ದಿಸ್ ವಾಸ್ ನಾಟ್ ಇನ್ ದಿ ಪೊಸೆಷನ್ ಆಫ್ ಪಾರ್ವತಿ, ಇಟ್ ಈಸ್ ರಿಟರ್ನ್ಡ್ ಆ್ಯಂಡ್ ಅದನ್ನು ಎಲ್ಲೂ ಕೂಡ ಅವ್ರು ಬಳಸಲಿಲ್ಲ, ಮಾರಿಲ್ಲ, ವ್ಯಾಪಾರ ಮಾಡಿಲ್ಲ, ಏನಿಲ್ಲ. ಅದರಿಂದ ಲಾಂಡ್ರಿಂಗ್ ಆಗಿಲ್ಲ ಆನ್ ಮೆರಿಟ್ಸ್, ನೋ ಮನಿ ಲಾಂಡ್. ಸೊ 14 ಸೈಟ್ಗಳಿಗೆ ಬಿಟ್ಟರೆ ಬೇರೆ ಏನು ಸಂಬಂಧ ಇದೆ ಮುಖ್ಯಮಂತ್ರಿಗಳಿಗೆ? ಅದೇ ರದ್ದಾಗಿದ್ದ ಮೇಲಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳ ಇದೆಲ್ಲ ಎಲ್ಲಿಂದ ಬರ್ತದೆ? ಸೊ ದಿಸ್ ಈಸ್ ದ ರಿಯಾಲಿಟಿ. ಇದನ್ನು ಕ್ಲಾರಿಫೈ ಮಾಡಿ ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಇದು ಪನ್ನಣ್ಣವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ. ಅರ್ಥ ಮಾಡಿಕೊಂಡ್ರೆ ನಟೇಶನ ಕೇಸ್ನಲ್ಲಿ ಯಾಕಾಗಾರೆ ತಡೆಯಾಜ್ಞೆ ಕೊಟ್ಟಿಲ್ಲ? ನ್ಯಾಯಾಲಯ ನಟೇಶನ ಕೇಸ್ನಲ್ಲಿ ನಾನು ತಡೆಯಾಜ್ಞೆ ಅಂದರೆ ನಟೇಶಂದು ತನಿಖೆ ಮಾಡೋಕ್ಕಾಗೋದಿಲ್ಲ, ಬೇರೆಯವ್ರನ್ನೆಲ್ಲ ಮಾಡ್ಬೋದಾ ರದ್ದಾಗಿರೋರ? ಸಿಂಪಲ್ ಇದು. ದೇರ್ಫೋರ್ ಮೆರಿಟ್ ಮೇಲೆ ನಾನು ಹೋಗಲ್ಲ. ಆದರೆ ಮುಂದೆ ತನಿಖೆಗೆ ಅಡಚಣೆ ಇಲ್ಲ, ಅಡ್ದಿಲ್ಲ. ವಿರೋಧ ಪಕ್ಷಗಳು ಇದನ್ನೇ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ನೋಡಿ. ವಿರೋಧ ಪಕ್ಷದವ್ರಿಗೆ ಇದು ಯಾವುದೋ ಒಂದು ಸಿಗಲಿಕ್ಕೆ ಕಾಯ್ತಾ ಇದ್ದಾರೆ. ಅವರು ಎಲ್ಲ ರದ್ದಾಗಿಬಿಟ್ಟಿದೆ ಅಂತೇಳಿ ಪಾಪ ಬೇಸರದಲ್ಲಿದ್ದರು. ಇವಾಗ ಇದು ಯಾವುದೋ ಒಂದು ಸಿಕ್ಕಿದೆ ಅಂತ ಅವರು ರಾಜಕಾರಣಿಗಳು, ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾರೆ, ರಾಜಕಾರಣಿಗಳು ಮಾತಾಡ್ತಾರೆ. ಆದರೆ ನಾವು ಜನರಿಗೆ ಸಂದೇಶ ಕೊಡುವಂಥದ್ದು ಸುದ್ದಿವಾಹಿನಿಗಳಿರ್ಬೋದು, ಮಾಧ್ಯಮದವರು ಇರ್ಬೋದು, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಉಚ್ಚ ನ್ಯಾಯಾಲಯ ಪಾರ್ವತಿಯವರ ಪ್ರಕರಣದಲ್ಲಿ ಈ 14 ಸೈಟ್ಗಳೇನಿದೆ, ದಿಸ್ ವಾಸ್ ನಾಟ್ ಇನ್ ದಿ ಪೊಸೆಷನ್ ಆಫ್ ಪಾರ್ವತಿ, ಇಟ್ ಈಸ್ ರಿಟರ್ನ್ಡ್ ಆ್ಯಂಡ್ ಅದನ್ನು ಎಲ್ಲೂ ಕೂಡ ಅವ್ರು ಬಳಸಲಿಲ್ಲ, ಮಾರಿಲ್ಲ, ವ್ಯಾಪಾರ ಮಾಡಿಲ್ಲ, ಏನಿಲ್ಲ. ಅದರಿಂದ ಲಾಂಡ್ರಿಂಗ್ ಆಗಿಲ್ಲ ಆನ್ ಮೆರಿಟ್ಸ್, ನೋ ಮನಿ ಲಾಂಡ್. ಸೊ 14 ಸೈಟ್ಗಳಿಗೆ ಬಿಟ್ಟರೆ ಬೇರೆ ಏನು ಸಂಬಂಧ ಇದೆ ಮುಖ್ಯಮಂತ್ರಿಗಳಿಗೆ? ಅದೇ ರದ್ದಾಗಿದ್ದ ಮೇಲಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳ ಇದೆಲ್ಲ ಎಲ್ಲಿಂದ ಬರ್ತದೆ? ಸೊ ದಿಸ್ ಈಸ್ ದ ರಿಯಾಲಿಟಿ. ಇದನ್ನು ಕ್ಲಾರಿಫೈ ಮಾಡಿ ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಇದು ಪನ್ನಣ್ಣವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.